ಇವತ್ತು ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಯಾಗುತ್ತೆ. ಕೇಂದ್ರದ ಕಾನೂನಿನ ವಿರುದ್ಧ ಈಗಾಗಲೇ ಮುಸ್ಲಿಮರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆಯ ರಂಜಾನ್ನಲ್ಲೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ದೇಶದಾದ್ಯಂತ ಮುಸ್ಲಿಮರು ತಮ್ಮ ಒಂದು ಅಸಹನೆಯನ್ನ ಈ ಬಿಲ್ ವಿರುದ್ಧವಾಗಿ ಪ್ರದರ್ಶನ ಮಾಡಿದ್ರು. ಆದರೆ ಇವತ್ತು ಆ ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ನಿಂತಿದ್ದಾರೆ. ಬಹುಮತದ ಮೇಲೆ ನಿಂತಿದೆ. ಅದು ಹೇಗೆ ಮಂಡನೆ ಆಗುತ್ತಾ ಇಲ್ವಾ ಅನ್ನೋದು. ಸದಸ್ಯರು ಕಾಂಗ್ರೆಸ್ನವರು ಯಾರು ಇವತ್ತು ಗೈರಾಗಬಾರ್ದು ಅಂತ ವಿಪ್ ಜಾರಿಯಾಗಿದೆ. ಚರ್ಚೆ ನಡೆಸಿ ಮಸೂದೆಯನ್ನ ಪಾಸ್ ಮಾಡೋದಕ್ಕೆ ಆಡಳಿತ ಪಕ್ಷ ಸಿದ್ಧತೆ ಮಾಡಿಕೊಂಡಿದೆ. 1995ರ ಮಸೂದೆಗೆ ಸ್ವಲ್ಪ ತಿದ್ದುಪಡಿ ತರೋದು, ವಿಪಕ್ಷಗಳ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಸೂಕ್ತ ಉತ್ತರ ಕೊಡಬೇಕು, ತಕ್ಕ ಉತ್ತರ ಸಿಗೋವರೆಗೂ ಪಟ್ಟಿಡಿಬೇಕು ಅಂತ ವಿಪಕ್ಷಗಳು ನಿರ್ಧಾರ ಮಾಡಿಕೊಂಡಿದ್ದಾರೆ. ಮತದಾನ ಮಾಡೋದ್ರ ಮುಖಾಂತರ ಇದನ್ನ ಅಂಗೀಕಾರ ಮಾಡೋದಕ್ಕೆ ಕೇಂದ್ರ ಪ್ಲಾನ್ ಮಾಡಿಕೊಂಡಿದೆ. ಸೊ ಸಂಖ್ಯಾಬಲ ನಂಬರ್ ಗೇಮ್ ಮ್ಯಾಟರ್ ಆಗುತ್ತೆ. ಒಂದು ವೇಳೆ ಸ್ಪಷ್ಟ ಉತ್ತರ ಸಿಗದಿದ್ರೆ ವಿಪಕ್ಷಗಳು ಸಭಾತ್ಯಾಗ ಮಾಡ್ತಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಇವತ್ತಿನ ವಕ್ಫ್ ಬಿಲ್ ಮಂಡನೆ. ಇಲ್ಲಿ ಮಂಡನೆ ಮಾಡಿ ಇಲ್ಲಿ ಒಂದು ವೇಳೆ ಅದರ ಅಪ್ರೂವಲ್ ತಗೊಂಡ್ರೆ ನೆಕ್ಸ್ಟ್ ರಾಜ್ಯಸಭೆಗೆ ಹೋಗುತ್ತೆ. ಹಾಗಾದ್ರೆ ವಕ್ಫ್ ಬಿಲ್ ಏನಿದೆ ವಕ್ಫ್ ಬಿಲ್ನಲ್ಲಿ? 1995ರಲ್ಲಿ ಇರುವಂಥ ಕಾನೂನುಗಳ ಸ್ವಲ್ಪ ಮಾರ್ಪಾಡು ಮಾಡಲಾಗಿದೆ. ವಕ್ಫುನ ಇತ್ತೀಚಿನ ಕಾರ್ಯಚಟುವಟಿಕೆಗಳೆಲ್ಲ ಗೊತ್ತು. ವಕ್ಫು ಹೋಗಿ ಒಂದ್ಸಲ ಈ ಜಾಗ ನಂದು ಅಂತಂದ್ರೆ ಅದನ್ನ ಪ್ರೂವ್ ಮಾಡೋ ಅಗತ್ಯ ವಕ್ಫ್ ಇರಲ್ಲ. ಅಥವಾ ಆ ಜಾಗ ನಿಮ್ಮದಾಗಿದ್ರೆ ಒಂದು ವೇಳೆ ಅದು ನಿಮ್ಮದು ಅಂತ ಪ್ರೂವ್ ಮಾಡೋದಕ್ಕೆ ನೀವು ಹರಸಾಹಸ ಪಡಬೇಕು. ಎಲ್ಲಿ ಕೋರ್ಟ್ಗೆ ಹೋಗೋಕ್ಕಾಗತ್ತಾ? ಇಲ್ಲ. ಇದರದ್ದೇ ಆದಂಥ ಒಂದು ಟ್ರಿಬ್ಯುನಲ್ ಇದೆ. ಆ ಟ್ರಿಬ್ಯುನಲ್ಗೆ ಹೋಗಬೇಕು. ಆ ಟ್ರಿಬ್ಯುನಲ್ ಇರೋರು ಯಾರು? ಅವರೆಲ್ಲರೂ ಮುಸ್ಲಿಮರಾಗಿರ್ತಾರೆ. ಸೊ ವಕ್ಫು ತನ್ನದು ಅಂತ ಹೇಳಿರೋ ಜಾಗವನ್ನು ಅಲ್ಲಿರೋ ಮುಸ್ಲಿಮರೆಲ್ಲ ಸೇರಿ ಮತ್ತೊಂದು ಸಲ ಇಲ್ಲ ನಮ್ದಲ್ಲ ನಿಮ್ಮದು ಅನ್ನೋದಕ್ಕೆ ಕೊಡಿ ದಾಖಲೆ ಅಂತ ಹೇಳ್ತಾರೆ. ದಾಖಲೆಗಳನ್ನು ಕಂಡು ಅವ್ರಿಗೆ ಸರಿ ಓಕೆ ಹೌದು ಅಂತ ಅನ್ಸಿದ್ರೆ ಅದ್ರ ನಡುವೆ ಕೊಡಬೇಕು ವಾಪಸ್ಸು ಅನ್ಸಿದ್ರೆ ಅವ್ರು ಕೊಡ್ತಾರೆ ಅನ್ನೋದಿತ್ತು ಹಿಂದಿದ್ದು. ಆದರೆ ಈಗ ಒಂದಿಷ್ಟು ಬದಲಾವಣೆಯನ್ನು ತರ್ತಾರೆ. ಈ ಬದಲಾವಣೆಯ ಅನುಸಾರವಾಗಿ ಇಲ್ಲಿ ಕಾನೂನು ಅಥವಾ ನ್ಯಾಯಾಧೀಕರಣದ ವ್ಯವಸ್ಥೆಯ ಅವಕಾಶ, ಇಂಟರ್ಫಿಯರೆನ್ಸ್ಗೆ ಅವಕಾಶ ಮಾಡಿಕೊಡ್ಲಾಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಬದಲಾವಣೆಗಳನ್ನು ಇದರಲ್ಲಿ ಮಾಡಲಾಗಿದೆ. ಬಟ್ ಅದನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಮರು ಒಪ್ಕೊಳ್ತಾ ಇಲ್ಲ. ಅಂದರೆ ವಿಪಕ್ಷ ಮತ್ತು ಮುಸ್ಲಿಮರು ಒಪ್ಕೊಳ್ತಾ ಇಲ್ಲ. ಸೊ ಯಾಕೆ ವಿರೋಧ? ಇವತ್ತೇನಾಗಬಹುದು? ಸಾಧ್ಯತೆಗಳ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವದೆಹಲಿಯಿಂದ. ಗುಡ್ ಮಾರ್ನಿಂಗ್ ಸಂತೋಷ್. ಇವತ್ತು ನಮ್ಮೆಲ್ಲರ ಚಿತ್ತ ನವದೆಹಲಿಯಲ್ಲಿರುತ್ತೆ. ಯಾಕೆಂದರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತ ಬಿಲ್ ಮಂಡನೆ ಆಗತ್ತೆ ಅಂತ. ಈಗ ಏನು ಬದಲಾವಣೆ ಇದೆ 1995ಗೂ ಈಗ ತರೋದಕ್ಕೆ ಹೊರಟಿರೋದಕ್ಕೂ? ಯಾಕಿಷ್ಟು ವಿರೋಧ? ಇವತ್ತೇನೇನು ನಡೆಯುವ ನಿರೀಕ್ಷೆ ಇದೆ ಸದನದಲ್ಲಿ ಸಂತೋಷ್? ವೆರಿ ಗುಡ್ ಮಾರ್ನಿಂಗ್ ಪ್ರಣುಕ್ತ. ನಿರೀಕ್ಷೆಯಂತೆ ಈಗಾಗಲೇ ಕಳೆದ ಒಂದು ಅಧಿವೇಶನದಲ್ಲೇ ವಕ್ಫ್ ಬಿಲ್ ಅನ್ನ ಮಂಡನೆ ಮಾಡಬೇಕಾಗಿತ್ತು, ಪಾಸ್ ಮಾಡ್ಬೇಕು ಅನ್ನುವಂತ ಇರಾದೆಯನ್ನ ಆಡಳಿತ ಸರ್ಕಾರವು ಕೂಡ ಇಟ್ಕೊಂಡಿದ್ದಾನೆ ಗಮನಿಸಬೇಕಾಗತ್ತೆ. ಆದ್ರೆ ಆರಂಭದಿಂದಲೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂತ ಇಂಡಿಯಾ ಬ್ಲಾಕ್ ಇವತ್ತು ಕೂಡ ಅದೇ ರೀತಿಯಾದಂತಹ ದೊಡ್ಡ ಮಟ್ಟದ ಹೋರಾಟವನ್ನ ಜೊತೆಗೆ ಪ್ರತಿಭಟನೆಯನ್ನ ಕಲಾಪದ ಮಧ್ಯದಲ್ಲಿ ನಡೆಸುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಯಾಕೆಂತಂದ್ರೆ ಇನ್ನು ಉಳಿದಿರುವಂತದ್ದು ಕೇವಲ 3 ದಿನಗಳು ಮಾತ್ರ ಸಂಸತ್ತಿನ ಬಜೆಟ್ 2ನೇ ಅವಧಿಯ ಅಧಿವೇಶನ. ಹಾಗಾಗಿ ಈ ಅವಧಿಯಲ್ಲಿ ಈ ವಕ್ಫ್ ಬಿಲ್ ಅನ್ನ ಮಂಡನೆ ಮಾಡಿ ಅಲ್ಲಿ ಹೇಗಾದ್ರೂ ಮಾಡಿ ಪಾಸ್ ಮಾಡಿಕೊಳ್ಬೇಕು ಅನ್ನುವಂಥದ್ದು ಆಡಳಿತದ ಪಕ್ಷದ ಒಂದು ಎಲ್ಲ ರೀತಿಯಾದಂತಹ ನಿಲುವುಗಳನ್ನ ತೆಗೆದುಕೊಂಡಿದೆ. ಆದ್ರೆ ಒಂದು ಕಡೆ ವಿಪಕ್ಷಗಳು ಇದನ್ನ ಚರ್ಚೆಗೆ ಒಳಪಡಿಸಬೇಕು, ಸುದೀರ್ಘವಾದಂತಹ ಚರ್ಚೆ ಆಗ್ಬೇಕು. ನಾನಾ ರೀತಿಯಾದಂತಹ ಇದರಲ್ಲಿ ತಿದ್ದುಪಡಿ ಆಗಿರುವಂತಹ ಒಂದು ವಕ್ಫ್ ಮಸೂದೆ ಏನಿದೆ ಇದರಲ್ಲಿ ಬಹುತೇಕ ಇದ್ದಂತಹ ಪವರ್ ಅಂದ್ರೆ, ಯಾಕೆಂತ ಹೇಳಿದ್ರೆ ಮುಖ್ಯವಾಗಿ ಈ ಹಿಂದೆ 95ರಲ್ಲಿ ಇದ್ದಂತಹ ಈ ಒಂದು ಮಸೂದೆ ಏನಿತ್ತು ಆ ಒಂದು ಮಸೂದೆಯಲ್ಲಿ ಇದ್ದಂತಹ ಪವರ್ಗಳನ್ನ ನಾನಾ ರೀತಿಯಾದಂತಹ ಒಂದು ನಿಯಮಗಳನ್ನ ತಿದ್ದುಪಡಿಯನ್ನ ಮಾಡಲಾಗಿದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಿಡಿತ ಮುಸ್ಲಿಂ ಸಮುದಾಯಕ್ಕೆ ಇಲ್ಲ. ಆ ಮುಸ್ಲಿಂ ಸಮುದಾಯದ ಸಂಪೂರ್ಣ ಆಸ್ತಿಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಇದೀಗ ಇಡೀ ದೇಶಾದ್ಯಂತ ಚರ್ಚೆಗೆ ಅವಕಾಶವನ್ನ ವಿಪಕ್ಷಗಳು ಮಾಡಿಕೊಟ್ಟಿದೆ. ಆದ್ರೆ ಬದಲಾವಣೆಗಳು ಏನೇನಾಗಿದೆ, ಅದನ್ನ ಯಾಕೆ ಸಂಪೂರ್ಣವಾಗಿ ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಗಳನ್ನ ಹಂಚಿಕೊಳ್ಳುವಂತದ್ದು ಆಡಳಿತ ಪಕ್ಷದ ಇದೀಗ ಇರಾದೆ ಆಗಿದೆ. ಹಾಗಾಗಿ ಈ ಹಿಂದೆ ಒಂದು ನ್ಯಾಯ ಮಂಡಳಿಯಲ್ಲಿ ಇದ್ದಂತಹ ಅಧ್ಯಕ್ಷ ಅಂದ್ರೆ ನ್ಯಾಯಪೀಠ ಏನಾಗಿರುತ್ತೆ ಅದು ಸಂಪೂರ್ಣ ಹಿಡಿತ ಇಸ್ಲಾಂ ಸಮುದಾಯದ ವ್ಯಕ್ತಿಗಳಲ್ಲಿ ಇರ್ತಾ ಇತ್ತು. ಆದ್ರೆ ಈಗ ಅದನ್ನ ತಿದ್ದುಪಡಿ ಮಾಡಲಾಗಿದೆ. ಸರ್ಕಾರ ಹಿಡಿತಕ್ಕೆ ಬಂದ ಬಳಿಕ ತಿದ್ದುಪಡಿಯಲ್ಲಿ ಅದರ ಸಂಪೂರ್ಣ ಒಂದು ಹಿಡಿತ ಒಬ್ಬ XYZ ಆಫೀಸರ್ ಅಥವಾ DC, ಜಿಲ್ಲಾಧಿಕಾರಿ, ಹೀಗೆ DM ಈ ರೀತಿಯಾದಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಮೇಲೆ ಅಂದ್ರೆ ಸರ್ಕಾರದ ಹಿಡಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಜ್ಯಗಳು ಬಂದಂತ ಸಂದರ್ಭದಲ್ಲಿ, ಯಾಕೆಂತ ಹೇಳಿದ್ರೆ ಈ ಒಂದು ವಕ್ಫ್ ಸಂಬಂಧಪಟ್ಟಂತ ವ್ಯಾಜ್ಯಗಳು ಬಂದಂತ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಆದೇಶವನ್ನು ಕೊಡ್ತಾರೆ. ಹಾಗಾಗಿ ವಿರೋಧವನ್ನ ಮುಸ್ಲಿಂ ಬೋರ್ಡ್ಗಳಿರ್ಬೋದು, ಮುಸ್ಲಿಂನ ಬಹುತೇಕ ಸಂಘ ಸಂಸ್ಥೆಗಳು ಹಾಗೂ ವಿಪಕ್ಷಗಳು ಇದನ್ನ ವಿರೋಧ ಮಾಡ್ತಿದೆ ಅನ್ನುವಂತರ ಬಗ್ಗೆ ಇವತ್ತು ಚರ್ಚೆಗಳಾಗ್ತಾ ಇದೆ. ಇವತ್ತು
ಅವಧಿಯಲ್ಲಿ ಮಂಡನೆಯಾದ ಬಳಿಕ ಇದಕ್ಕೆ ಸಹಜವಾಗಿ ನಿರೀಕ್ಷೆಯಂತೆ ವಿರೋಧಗಳು ವ್ಯಕ್ತವಾಗುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.